ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನೀವು ನೋಡ್ತಾ ಇದ್ದೀರಾ ಕಂಟಿನ್ಯೂಷನ್ ವ್ಲಾಗ್ ಆಫ್ ಆರ್ ಕೇರಳ ಟ್ರಿಪ್. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾವು ಕಾಂಡಿ 900 ಅಂತ ಒಂದು ಪ್ಲೇಸ್ಗೆ ಹೋಗಿದ್ವಿ. ಮೇಪಾಡಿಯಿಂದ ಸ್ವಲ್ಪ ಮುಂದೆ ಹೋಗಬೇಕು. ಸೊ ಅಲ್ಲಿಂದ ಈಗ ವಾಪಸ್ ಬರ್ತಾ ಇದ್ದೀವಿ. ಅಲ್ಲಿಗೆ ನಾವು ನಮ್ಮ ಸ್ವಂತ ಕಾರಲ್ಲಿ ಹೋಗೋಕ್ಕಾಗಲ್ಲ, ಜೀಪಲ್ಲೇ ಹೋಗಬೇಕು. ಈ ಜೀಪ್ಗೆ ಪರ್ ಹೆಡ್ 200 ರುಪೀಸು, ಟು ಆ್ಯಂಡ್ ಫ್ರೋ. ಸೊ ಅಲ್ಲಿಂದ ವಾಪಸ್ ಬಂದು ನಾವು ಕಾರ್ ತೊಗೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಮಿನಿಮಮ್ ಅರ್ಧ ಗಂಟೆ ಬೇಕು ಸ್ನೇಹಿತರೆ ಇಳಿದು ಬರೋದಕ್ಕೆ ಆ ಜೀಪಲ್ಲಿ. ಹಬ್ಬ ಒಂದೇ ಕಡೆ ವಾಲ್ಕೊಂಡ್ಬಿಟ್ಟಿದ್ವ ಇಳಿಬೇಕಾದ್ರೆ. ಇಲ್ಲಿ ನಾನು ಸಪೋರ್ಟ್ ತೊಗೊಂಡಿದ್ದೆ, ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಈ ಸಪೋರ್ಟ್ ತೊಗೊಂಡು ಸೀಟ್ಗೆ ಹೊರ್ಕೊಂಡು ಕೂತ್ಕೊಂಡಿದ್ನ. ಫುಲ್ ಕೈ ನೋವು ಬಂದ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ನನ್ನ ಕಾಲು ಇವತ್ತು ರಾತ್ರಿ ಏನಾಗುತ್ತೋ ಗೊತ್ತಿಲ್ಲ, ನಿದ್ದೆ ಬಂದರೆ ಸಾಕಾಗಿದೆ ನನಗೆ. ನಮ್ಮ ಸಾನೆ ಯಾಕೋ ಡಲ್ ಆಗಿಬಿಟ್ಟಿದ್ದಾಳೆ. ಯಾಕೆ ಮಗಳೇ, ಕಡಿಮೆ ಆಗುತ್ತೆ. ಹೊಟ್ಟೆ ತೊಳಸ್ಬಿಟ್ಟು ವಾಮಿಟ್ ಆಗೋ ಥರ ಆಗ್ತಿದ್ಯಾ? ಟೀ ಎಸ್ಟೇಟಲ್ಲಿ ಇಳ್ದಿದ್ದೀವಿ ಸ್ನೇಹಿತರೆ. ನಾವು ಮುನ್ನಾರ್ಗೆ ಹೋದಾಗ ಆನ್ ದ ವೇನೇ ಈ ಥರದ್ದೆಲ್ಲ ತುಂಬ ಇತ್ತು. ನಾವು ಇಳಿದ್ಬಿಟ್ಟು ಅಲ್ಲಿ ಫೋಟೋ ತೆಗೆದುಕೊಂಡಿದ್ವಿ. ಈಗ ಇದು ಬಿಟ್ಟರೆ ಏರಿಯಾ ಇನ್ನೆಲ್ಲೂ ಇಲ್ಲ. ಮಪ್ಪಾಡಿ ಅದೇನೋ ಹೆಸರು ಹೇಳಿದ್ರಲ್ವಲ್ಲ ರಾಜೇಶ್ ಆಗ್ಲೆ, ಸೊ ಆ ಏರಿಯಲ್ಲಿ ಮಾತ್ರನೇ ಇದು ಟೀ ಎಸ್ಟೇಟ್ ಇರೋದು. ಅದಕ್ಕೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಒಂದು, ಹಾಗೆ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಈಗ ಸ್ನೇಹಿತರೆ ಟೈಮ್ 6:45 ಆಗ್ಬಿಟ್ಟಿದೆ. ಅಷ್ಟು ನಿಮಗೆ ಗ್ರೀನರಿ ಕಾಣದೇ ಇರ್ಬೋದು, ಆದರೆ ಬೆಳಿಗ್ಗೆ ಹೊತ್ತು ಬಿಸಿಲಿದ್ದಾಗ ಇದೆಲ್ಲ ಶೈನಿಂಗ್ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅವಾಗ ಇದು ಟೀ ಪ್ಲಗ್ ಮಾಡೋದು ಬರೀ ಮೇಲ್ಗಡೆ ಚಿಗುರು ಬರುತ್ತೆ. ರೈಟ್ 1 kgಗೆ 300. ಹಾಂ, ಮತ್ತು 300. ಓಕೆ, ಇದು ಕೆಜಿಗೆ 300. ಇದು ಚಿಗುರು ಇರುತ್ತಲ್ಲ, ಅದು ಮಾತ್ರ ತೆಗಿಯೋದು. ಇದೆಲ್ಲ ಬಿಟ್ಬಿಡ್ತಾರೆ ನೋಡಿ. ಇಲ್ಲೆಲ್ಲ ಕಟ್ಟಾಗಿದೆ. ಅಲ್ಲಿ ಫ್ಯಾಕ್ಟ್ರಿ ಇದೆ ಅಂತಲ್ಲಿ, ಬೋಶೆ ಟೀ 1000 acres ಅಂತ ಅವರು. ಸೊ ಅವರೇ ಅದು ಟೆಂಟ್ ಹೌಸ್ಗಳೆಲ್ಲ ಮಾಡ್ತಾ ಇರೋದು. ಇನ್ನು ಸ್ವಲ್ಪ ಬೆಳಕಿರ್ಬೇಕಿತ್ತು. ಇಲ್ಲ, ನಾವು ಆ ಕಡೆ ಹೊರಟೋಗ್ತೀವಲ್ಲ, ಇದು ಊಟಿ ರೋಡ್, ಅದಕ್ಕೆ ಸಿಕ್ಕಿದೆ ನಮಗೆ. ಸ್ನೇಹಿತರೆ, ಈಗ ಕತ್ಲೆ ಆಗಿಬಿಟ್ಟಿತ್ತು. ನಾವಿನ್ನ ಟೀನ್ಜಾನಿಯಾಗಿ ಹೋಗಬೇಕಿತ್ತು. ಟೀನ್ಜಾನಿಯಾಗಿ ಇಲ್ಲಿಂದ 2 hour ಜರ್ನಿ ಆಗುತ್ತೆ. ಮತ್ತೆ ಹೋಗಿ ಅಲ್ಲಿ ಆಟ ಆಡಿಕೊಂಡು ಮತ್ತೆ ಹೋಟೆಲ್ಗೆ ಹೋಗಿ ಸ್ಟೇ ಮಾಡೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಇವತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಕೂಡ ನಾವು ಇಲ್ಲೇ ಇರ್ತೀವಿ, ಮೈಸೂರಿಗೆ ಹೋಗೋದಿಲ್ಲ. ಮತ್ತೆ ಈಗ ಹೋಟೆಲ್ ಹುಡ್ಕೋದು ಶುರು ಮಾಡಬೇಕಿತ್ತು. ಅಲ್ಲಿ ಟೀ ಎಸ್ಟೇಟಲ್ಲಿ ಒಬ್ಬರು ಸಿಕ್ಕಿದ್ರಲ್ಲ, ಅವ್ರು ಹೇಳಿದ್ರು ಇಲ್ಲಿ ಟೆಂಟ್ಸ್ಗಳು ಸಿಗುತ್ತೆ, ನೀವು ಬೇಕಿದ್ರೆ ಅಲ್ಲಿ ಹೋಗಿ ಇರ್ಬೋದು ಅಂತ. ಸೊ ಆ ವೇಯಲ್ಲಿ ಬರಬೇಕಾದ್ರೆ ಕೆಲವೊಬ್ಬರು ರೂಮ್ಸ್ ಅವೈಲೇಬಲ್ ಅಂದ್ಬಿಟ್ಟು ಒಂದು ಹಿಡ್ಕೊಂಡು ಕರಿತಾ ಇದ್ರು ಎಲ್ಲರಿಗೂ. ಅದಕ್ಕೆ ಸರಿ ನೋಡೋಣ ಅಂತ ಬಂದ್ವಿ. ಇದು ರೂಮ್ಸ್ ಅಂದರೆ ಇದು ಹೋಮ್ ಸ್ಟೇ ಥರ. ಇವ್ರು ನೋಡಿ ಓನರು, ಕೆಳಗಡೆ ಮನೆ ಇದೆ ಅವ್ರದ್ದು ಸ್ವಂತ, ಮೇಲ್ಗಡೆ ಒಂದು ಮನೆ ಕಟ್ಟಿ ಅದನ್ನು ರೆಂಟ್ಗೆ ಕೊಡ್ತಾರಂತೆ. ಸೊ ಬನ್ನಿ ನೋಡಿ, ಇಷ್ಟ ಆದರೆ ಇರೋರಂತೆ ಅಂತ ಹೇಳಿದ್ರು. ಸೊ ನೋಡೋಕೆ ಬಂದಿದ್ದೀವಿ, ಬನ್ನಿ ನೋಡೋಣ. ಸೊ ನಾವು ಹೋಮ್ ಸ್ಟೇಲಿ ಉಳ್ಕೊಂಡ್ವಿ. ನಮ್ಮ ಹೋಮ್ ಸ್ಟೇ ಹೇಗಿದೆ ತೋರಿಸ್ತೀವಿ ಬನ್ನಿ. ಮೇಡಮ್ ನೋಡಿ ಲೈಟಾಗಿ ವಾಕ್ ಮಾಡ್ತಾ ಇದ್ದಾರೆ. ಓನರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ. ಇದು ಮೇಲ್ಗಡೆ 3 BHK ಏನೋ ಅಲ್ಲ? 3 BHK ಇಲ್ಲ, ಬರೀ 3R. 3 ರೂಮ್ಸ್. ನೋಡಿ, ಇದೊಂದು ರೂಮು, ಇದೊಂದು ರೂಮ್ ಇದೆ. ಈ ರೂಮು 3 ರೂಮ್ ಇದೆ. ಒಂದು ಆಕ್ಯುಪೈ ಆಗಿತ್ತಂತೆ, ಇದು 2 ರೂಮ್ ಇದೆ. ಇನ್ನು ಇದರಲ್ಲಿ ಇದೊಂದು. ಇದರಲ್ಲಿ ಏನಪ್ಪ ಅಂದರೆ ಬೆಡ್ ಚಿಕ್ಕದು, ರೂಮು ಸ್ವಲ್ಪ ಚಿಕ್ಕದು ಕಂಪ್ಯಾರಿಟಿವ್ಲಿ. ಬಾತ್ರೂಮ್ ದೊಡ್ಡದು, ಬಾತ್ರೂಮ್ ತುಂಬ ದೊಡ್ಡದು. ಇಲ್ಲಿ ಸ್ಪೇಸು ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾವಿರೋ ರೂಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಿದೆ ಅಷ್ಟೇ. ಬಾತ್ರೂಮ್ ಚಿಕ್ಕದು, ಬಟ್ ನಮಗೆ ಸ್ವಲ್ಪ ಲಗೇಜ್ ಜಾಸ್ತಿ ಇತ್ತಲ್ಲ, ಇಲ್ಲಿ ಇಟ್ಬಿಟ್ರೆ ಆಮೇಲೆ ತುಂಬಾ ಗಲೀಜು ಕಾಣುತ್ತೆ. ಆ್ಯಂಡ್ ಬೆಡ್ ಚಿಕ್ಕದು, 3 ಜನ ಮಲಗೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಬೆಡ್ ದೊಡ್ಡದಿರೋದು ತೊಗೊಂಡಿದ್ದೀವಿ. ಇದು ಕ್ವೀನ್ ಸೈಜು, ಅದು ಕಿಂಗ್ ಸೈಜು. ಬನ್ನಿ ನೋಡೋಣ. 900 ಕಾಂಡಿಯಿಂದ ಸ್ವಲ್ಪ ಮುಂದೆ ಬಂದ್ರೇ ಅಲ್ಲೇ ಇದೆ. ಇಲ್ಲಿ ಹೈಯೆಸ್ಟ್ ಗೇಂಟ್ ವಿಲ್ ಅಂತ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಲ್ಲಿ ಹೈಯೆಸ್ಟ್ ಜಾಯಿಂಟ್ ಅಂತ ಇದೆ ಅಲ್ವಾ, ಆ ರೋಡಲ್ಲಿ ಹೋಗಬೇಕಾದ್ರೆ ನನಗೆ ಇದು ಕಾಣುತ್ತೆ ಮನೆಗಳು. ಇಲ್ಲಿ ತುಂಬ ಹೋಮ್ ಸ್ಟೇಗಳಿದೆಯಂತೆ.
ನಾವು ಫಸ್ಟ್ ಇದೇ ನೋಡಿದ್ದು, ಬೇರೆ ಕಡೆನೂ ಹೋಗ್ಬೋದಿತ್ತು. ಅಲ್ಲಿದೆಯಾ ಜನ ಅದು? ಹಾಂ, ಅಲ್ಲೂ ಹೋಮ್ ಸ್ಟೇ ಇದೆ. ಟೀ ಅಂಗಡಿ ಹತ್ರ ಇದೆ, ಅಲ್ಲೂ ಇದೆ. ತುಂಬ ಇದೆಯಂತೆ. ಬನ್ನಿ, ನಾವು ಫಸ್ಟ್ ಟೈಮ್ ಹೋಮ್ ಸ್ಟೇಯಲ್ಲಿ ಇರೋದು, ನೋಡೋಣ. ಸೊ ಇದು ಹಾಲ್ 3HR. ಇದು ಹಾಲ್, ಇದೊಂದು ರೂಮ್. ಇದು ಹೇಗಿದೆ ಗೊತ್ತಿಲ್ಲ. ಡಾಕ್ಟರ್ ಬೇರೆ ಯಾರು ಡಾಕ್ಟರ್ ಇದ್ದಾರಂತೆ, ಮೈಸೂರವ್ರು ಅಂತವರು. ಅದು ಹೊರಗಡೆಯಿಂದ ನೋಡಿದ್ರಲ್ಲ ಆ ರೂಮು. ನಮ್ಮದು ಈ ರೂಮು. ಇದು ಮೇಬಿ ಡ್ಯೂಪ್ಲೆಕ್ಸ್ ಥರ ಕೆಳಗಡೆಯಿಂದ ಮೇಲೆ ಬರೋದಕ್ಕೆ ಮೆಟ್ಲು, ಅದಕ್ಕೆ ಬಾಗಿಲು ಮಾಡ್ಕೊಂಡಿದ್ದಾರೆ. ಸೊ ವಿ ಆರ್ ರಾಂಗ್. ಇಟ್ಸ್ ನಾಟ್ 3 rooms, ಇಟ್ಸ್ 4 rooms. 1 2 3 4. ಅಲ್ಲೂ ಇದೆಯಾ? ಹಾಂ, ಅದು ರೂಮೇ. ನಮ್ಮ ಮಗಳು ನೋಡಿ ಏನೋ ಮಾಡ್ತಾಳೆ ಪಾಪ. ನಮಗೆ ನಮ್ಮದು ಚಿಂತೆ ಅದೇ ಅವಳು. ನಾನು ಎಕ್ಸ್ಟ್ರಾ ಬ್ಲ್ಯಾಂಕೆಟು, ಎಕ್ಸ್ಟ್ರಾ ಪಿಲ್ಲೋ ಇಸ್ಕೊಂಡೆ. ಸೊ ಕಿಂಗ್ ಸೈಜ್ ಬೆಡ್ ಇದೆ, 3 ಜನ ಮಲ್ಕೊಳ್ಬೋದು. ಈ ಕಡೆ ವ್ಯೂ ನಾಳೆ ಬೆಳಿಗ್ಗೆ ನೋಡೋಣ. ಇವಾಗ ಏನು ಕಾಣ್ತಾ ಇಲ್ಲ, ಕತ್ಲೆ ಇದೆ, ಫುಲ್ ಕತ್ಲೆ ಇದೆ. ಇದರ ಪ್ರೈಸ್ 1500. ಒಂದು ನೈಟ್ಗೆ ಅದು 24 hourಗೆ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ ಅಂತ ಕೇಳಿದ್ರು. ನಾವು 9-9:30 ಅಂದ್ವಿ. ಈಗ ನಾವು ಇಲ್ಲಿ 1500 ರೂಮ್ ರೆಂಟ್. ಆ್ಯಂಡ್ ಫುಡ್ ಬೇಕು ಅಂದರೆ ಅವರೇ ಮಾಡಿಕೊಡ್ತಾರೆ, ಅಥವಾ ನಾವು ಹೊರಗಡೆಯಿಂದ ತಿನ್ಕೊಂಡು ಬರ್ಬೋದು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಲೈಕ್ ನಾವೀಗ ಸಿಂಪಲ್ಲಾಗಿ ಚಪಾತಿ ಮತ್ತು ಆಲೂ ಪಲ್ಯ ತೊಗೊಂಡಿದ್ದೀವಿ. ಅದಕ್ಕೆ ಅವರು ಒಂದು ಪ್ರೈಸ್ ಫಿಕ್ಸ್ ಮಾಡಿ ಹೇಳಿದ್ರು. ಓಕೆ, ಈಗ ಎಲ್ಲಿಗೂ ಹುಡ್ಕೊಂಡು ಹೋಗಬೇಕು, ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ವಾ. ಆಲೂ ಪಲ್ಯ ಹೆಂಗಿರೋದು ಗೊತ್ತಿಲ್ಲ, ನಾವು ಮಾಡೋ ಥರ ಇರುತ್ತೋ ಅಥವಾ ಈ ಹೋಟೆಲ್ಗಳಲ್ಲಿ ಸಾಗು ಥರ ಕೊಡ್ತಾರೆ. ಕೇರಳ ಫುಡ್ ಮಾಡ್ಕೊಡೋಣವಾ ಅಂದ್ಬಿಟ್ಟು, ಲೈಕ್ ಸಾಂಬಾರು. ನಾವು ಇವತ್ತು ವೆಜ್ ಅಲ್ಲ, ಅದಕ್ಕೆ ಸಾಂಬಾರು ಅನ್ನ ಪಲ್ಯ ಮಾಡ್ಕೊಡೋಣವಾ ಅಂತ. ಇಲ್ಲ ಬೇಡ, ನಮ್ಗೆ ರಾತ್ರಿ ಹೊತ್ತು ರೈಸ್ ಬೇಡ ಅಂದ್ಬಿಟ್ಟು ಚಪಾತಿ ಮಾಡಿಸಿದ್ದೀವಿ. ಸೊ ಈ ಥರ ನಾವು ಏನು ಬೇಕೋ ಅದನ್ನು ಕೇಳಿಬಿಟ್ಟು ಮಾಡಿಸ್ಬೋದು. ಲೈಕ್ ಚಿಕನ್ ಬೇಕಾ ಅಂದರೆ ನಾನ್ ವೆಜ್ ಬೇಕಾ, ವೆಜ್ ಬೇಕಾ ಮಾಡಿ ಕೊಡ್ತಾರೆ. ಆಯಿತು, ನಾಳೆ ಬೆಳಿಗ್ಗೆ ನೋಡೋಣ ಇದರ ವ್ಯೂ. ಟೀ ಎಸ್ಟೇಟ್ಸ್ ಚೆನ್ನಾಗಿದೆ. ಅದೇ ನನಗೆ ಈ ಟೀ ಎಸ್ಟೇಟ್ ಬೆಳಿಗ್ಗೆ ನೋಡ್ಬೇಕಿತ್ತು, ಇವಾಗ ಲೇಟ್ ಆಗ್ಬಿಟ್ಟಿತ್ತಲ್ವಾ. ನಾವು ಹೋಗ್ಬಿಡ್ಬೋದಿತ್ತು ವೈದ್ಯರಿಗೆ, ಮೇಡಮ್ ಟೀ ಎಸ್ಟೇಟ್ಗೆ ನಂಗೆ ಟೀ ಎಸ್ಟೇಟ್ ಬೇಕು, ಟೀ ಎಸ್ಟೇಟ್ ಬೇಕು. ಒಂಥರ ಬೆಳಿಗ್ಗೆ ಎದ್ದಾಗ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ. ನನಗೆ ಆ ವ್ಯೂ ಬೇಕಿತ್ತು, ಅದಕ್ಕೆ ಇವತ್ತು ಇಲ್ಲೇ ಇರೋದು. ವೈದ್ಯರಿಯಲ್ಲಿ ತುಂಬ ಹೋಟೆಲ್ಸ್ ಇದೆ, ಇಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಅಲ್ಲಿ ಅವ್ರ ಮನೆಗೆ ಹೋಗೋದಕ್ಕೆ ಮೆಟ್ಲು. ಸೊ ನಮ್ಮ ಊಟ ಬಂತು. ಇದು ನಾವು ನೆನ್ನೆ ತೊಗೊಂಡಿದ್ವಲ್ಲ ಮ್ಯಾಂಗೋ, ಅದು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಇದ್ರ ಜೊತೆ ಬೇಡ ಬಂತು. ನಾವು ಅಂದ್ಕೊಂಡಿರೋ ಥರನೇ ತೆಳ್ಳ ಮಾಡಿದ್ದಾರೆ ಜನ. ಇಲ್ಲಿದು ಪಲ್ಯ ಥರ. ಅವರು ನೈಫ್ ಕೇಳಿದೆ, ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಮ್ಯಾಂಗೋ ಹಿಂಗಂದೆ, ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ನೋಡೋದಕ್ಕೆ ಅಂತ ನೆನ್ನೆ ಇದ್ದಿದ್ದಿಲ್ಲಿ. ಚೆನ್ನಾಗಿದೆ ನೋಡಿ, ಸರೌಂಡೆಡ್ ಬೈ ಟೀ ಎಸ್ಟೇಟ್. ಡೈರೆಕ್ಟ್ ನಮ್ಮ ಮುಖದ ಮೇಲೆ ಸಣ್ಣ ಬೀಳ್ತಿತ್ತು ಸಹ. 6 ಗಂಟೆಗೆನೆ ಎಷ್ಟು ಬೆಳಕಾಗ್ಬಿಟ್ಟಿತ್ತು ಅಂದರೆ, ಏನು ಇಷ್ಟೊಂದು 7 ಗಂಟೆ ಆಗ್ಬಿಟ್ಟಿರ್ಬೇಕೇನೋ ಅಂದ್ಕೊಂಡೆ. ಬನ್ನಿ ಎಸ್ಟೇಟ್ ತೋರಿಸ್ತೀನಿ. ಅದ್ರ ಜೊತೆ ಪೂಜೆ ಬೇರೆ, ಅರ್ಲಿ ಮಾರ್ನಿಂಗ್ ಪೂಜೆ. ಚೆನ್ನಾಗಿದೆ ಅಲ್ವಾ ಎಸ್ಟೇಟ್? ಸೂಪರ್ ಆಗಿದೆ. ಇಲ್ಲಿ ನಿಂತ್ಕೊಂಡು ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಇಲ್ಲಿ ನಿಂತ್ಕೊಂಡು ಟೀನೇ ಕುಡಿ. ಇದು ಟೀ ಎಸ್ಟೇಟ್. ಟೀ ಬಾ ಬಾ ಬಾ, ನಾ ಕುಡಿಬೇಕು ಟೀ. ಏನು ಟೀ ಏನು ಇಲ್ಲಿ ತಕ್ಕೊಂಡು ಡೈರೆಕ್ಟ್ ಬಾಯ್ಲ್ ಮಾಡೋಕ್ಕಾಗತ್ತಾ?
ಒಣಗಿಸ್ಬೇಕು. ಇಲ್ಲಿ ಟಿ ಎಸ್ಟೇಟ್ ಫ್ಯಾಕ್ಟ್ರಿ ಇದೆಯಲ್ಲ, ಹೋಗೋಣ. ಹೋಗ್ಬೋದಾ? ಅದೇ ಬಿಟ್ಟರೆ ಹೋಗೋಣ. ಹಾಂ ಹೋಗೋಣ, ನೋಡ್ಕೊಂಡು ಬರೋಣ. ಅದ್ರದ್ದು ಸೈರನ್ ನೋಡಿದ್ದು ಕೇಳ್ದೆ. ಹ್ಞೂ ಹೌದು ಅದು ಬೇರೆ ಅಂದ್ಕೊಂಡೆ ನಾನು. ಇಲ್ಲಿ ಸ್ನೇಹಿತರೆ ಇಲ್ಲಿ ಕೋಳಿ ಸಾಕಿದ್ದಾರೆ ಅನಿಸುತ್ತೆ. 5 ಗಂಟೆ 5:30ಇಂದನೇ ನಾನು ಇನ್ನು ಕತ್ಲೆ ಇದೆಯಲ್ಲ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟೆ. 6 ಗಂಟೆಯಿಂದ ಅಂತೂ ಕಂಟಿನ್ಯೂಸ್ ಆಗಿ ಇನ್ನೂ ಕೂಗ್ತಾ ಇದೆ. ಇವರಿಬ್ಬರು ಮಲಗಿದ್ರು. ಸಾನು ಹೇಳಿದ್ಲು, ಮಮ್ಮ ನಂಗೆ ಕೇಳಿಸ್ತು ಆದರೂ ನಾನು ಮಲ್ಕೊಂಡೆ ಅಂತ. ಆದರೆ ನನಗೆ ಎಚ್ಚರ ಆಗಿಬಿಡ್ತು. ಎಷ್ಟು ಚೆನ್ನಾಗಿ ಸೌಂಡ್ಗಳು ಕೇಳ್ತಿದೆ ನೋಡಿ ಪಕ್ಷಿದು. ಈಗ ಸ್ನೇಹಿತರೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಅಲ್ಲಿ ಒಂದು ರೌಂಡ್ ಹೋಗಬೇಕು. ಬನ್ನಿ ಹೋಗೋಣ. ಅಲ್ಲಿ ವೆಹಿಕಲ್ಸ್ಗಳು ಹೋಗ್ತಿದೆ ಅಲ್ವಾ, ಆ ರೋಡಲ್ಲಿ ಹೋದರೆ ಮುಂದೆ ಇನ್ನು ಹೋಮ್ ಸ್ಟೇಗಳಿದೆ. ಇದು ಜಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಬಂದ ತಕ್ಷಣವೇ ಇಲ್ಲೇ ಇಳಿದ್ಬಿಟ್ವಿ. ಮುಂದೆ ಹೋದರೆ ನೇಚರ್ನ ಎಂಜಾಯ್ ಮಾಡಿ ಅಂದ್ಬಿಟ್ಟು ಆ ಓನರ್ಗಳು ಬಾಗ್ಲೇ ತೆಗಿತಾ ಇಲ್ಲ. ನಮಗೆ ಬಿಸಿನೀರು ಇಲ್ಲ, ಸ್ನಾನಕ್ಕೆ ರೋಮ್ ಅರೌಂಡ್ ಅಂತ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಹಾಟ್ ವಾಟರ್ದು ಬೇರೆ ಟ್ಯಾಪೇ ಇಲ್ಲ. ಶವರ್ ಇದೆ, ಅದರಲ್ಲೂ ತಣ್ಣೀರು ಬರ್ತಾ ಇದೆ. ಇರೋದು ಒಂದೇ ಟ್ಯಾಪು, ಅದ್ರಲ್ಲಿ ತಣ್ಣೀರು. ಬಿಸಿನೀರಿಗೆ ಅವ್ರಿಗೆ ಕಾಯಬೇಕು. ಅದೇನು ಮಾಡ್ತಾರೋ ಗೊತ್ತಿಲ್ಲ ಅವರು, ಬಟ್ ಇವಾಗಂತೂ ತೆಗಿತಾ ಇಲ್ಲ. ನಾವು ಹೋಮ್ ಸ್ಟೇ ಅದು. ಸೊ ಫಸ್ಟ್ ಟೈಮಲ್ಲ ಸನ ಈ ಥರ ನಾವು ಕಾಫಿಗಂತ ಹುಡ್ಕೊಂಡು ನಡ್ಕೊಂಡು ಹೋಗ್ತಿರೋದು. ದೊಡ್ಡ ಕಾಲುವೆ ಇದೆ ಇಲ್ಲಿ. ಬೂಸ್ಟ್ ಗೀಸ್ಟ್ ಎಲ್ಲ ಇದೆ ಅಂತೇಳಿ. ಹಾಂ ನಡೀರಿ ಇಲ್ಲಿ. ಸರ್ ಕಾಫಿ ಹೇಗೆ? ಕಾಫಿ ಕಾಫಿ ಹೆಂಗಿದೆ? ಲೈಟ್ ಇತ್ತು, ಸ್ಟ್ರಾಂಗ್ ಮಾಡ್ಕೊಂಡೆಲ್ಲ ಈಗ. ಕಲರ್ ನೋಡಿ ಹೆಂಗಿದ್ದು, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ, ಇನ್ನೂ ಜಾಸ್ತಿ ಹಾಕಿದ್ದೀನಿ. ಓಕೆ. ಇವರೆಲ್ಲ ಟೀ ಇರೋರು ಟೀ ಕುಡಿತಾರೆ, ಕಾಫಿ ಸ್ಟ್ರಾಂಗ್ ನಾನು ಮಾಡಿಸ್ಕೊಂಡೆ ಈಗ. ಕಾಫಿ ಕುಡಿದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೊರಡ್ತಾ ಇದ್ವಿ. ಆವಾಗ ಅಲ್ಲಿ ಒಬ್ಬರು ಗಾಡಿ ತೊಗೊಂಡು ಬಂದರು. ಇವರು ಚಿಕ್ಕಿ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಸಪ್ಲೈಯರ್ ಅಂತೆ. ಬ್ಯಾಂಗ್ಳೂರಲ್ಲಿ ಕೂಡ ಇವ್ರದ್ದು ಡಿಸ್ಟ್ರಿಬ್ಯೂಷನ್ ಇದೆಯಂತೆ. ಸೊ ಇದು ಅವರು ಕೊಟ್ಟಂಥ ಸ್ಯಾಂಪಲ್ ನಮಗೆ ಚೆನ್ನಾಗಿದೆ. 2 ಕೊಟ್ಟಿದ್ರು, 1 ತಿಂದಿದ್ದೀವಿ, 1 ಇದೆ. ಆ್ಯಂಡ್ 10 ರೂಪೀಸ್ ಅಷ್ಟೇ. ಎಷ್ಟು ದೊಡ್ಡದಿದೆ ನೋಡಿ. ನಾವು ಇಲ್ಲಿ ಪೇಪರ್ ಬೋಟ್ ತೊಗೊಳ್ತೀವಲ್ಲ, 10 ರೂಪೀಸ್ಗೆ ಇದರಲ್ಲಿ ಹಾಫ್ ಇರುತ್ತೆ ಅಷ್ಟೇ. ಸೊ ಎಲ್ಲಾದರೂ ನೋಡಿದ್ರೆ ಬೆಂಗಳೂರಲ್ಲಿ ಟ್ರೈ ಮಾಡಿ. ಇನ್ನು ಒಂದು ತುಂಬ ಖುಷಿ ವಿಷಯ ಏನು ಅಂದರೆ, ಅಲ್ಲಿ ನಮಗೆ ಕಾಫಿ ಮಾಡಿ ಕೊಟ್ರಲ್ಲ, ಅವರು ನಿಮ್ಮ ಮುಖ ನನಗೆಲ್ಲೋ ಫೆಮಿಲಿಯರ್ ಆಗಿದೆ, ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ ಅಂದರು. ಆವಾಗ ನಾವು ಹೇಳಿದ್ವಿ, ಹೌದು ನಾನು ಯೂಟ್ಯೂಬರ್ ಅಂದ್ಬಿಟ್ಟು. ಅದಕ್ಕೆ ಇರಬೇಕು ನೋಡಿ ಅಂದರು. ನಾನು ನೋಡ್ತೀರಾ ನೀವು ಕನ್ನಡ ಅಂದಿದ್ದಕ್ಕೆ, ಹಾಂ ಅವಾಗ ನೋಡ್ತಾ ಇರ್ತೀನಿ, ನಿಮಗೆ ನೋಡಿದಾಗ ನನಗೇನೋ ನಾನು ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು, ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ ಅಂತ ಅಂದರು. ನನಗೂ ತುಂಬಾ ಖುಷಿ ಆಯಿತು ಅವ್ರು ಹಾಗೆ ಹೇಳಿದ್ದು. ಕೇರಳದಲ್ಲಿ ಕೂಡ ನನ್ನ ರೆಕಗ್ನೈಸ್ ಮಾಡಿದ್ರಲ್ಲ ಅಂತ ಹೇಳಿ. 8:30 ಆಗಿದೆ, ಈಗಲೂ ಕೂಗ್ತಾ ಇದೆ. ನಮ್ಮ ಅಜ್ಜಿ ಮನೇಲಿ ಯಾವಾಗ್ಲೂ ಹಿಂಗೇನೆ, ನಾವು ಸಮ್ಮರ್ ಹಾಲಿಡೇಸ್ ಹೋದಾಗ ಅಜ್ಜಿ ಅದನ್ನ ಕುಯ್ತಿರೋ ಇರೋ ಮೊದಲು 8:30 ಕೂಗ್ತಾ ಇದೆ. 10 ಗಂಟೆ ಆದ್ರೂ ಕೂಗುತ್ತೆ ಅಂತ ಬೈತಾ ಇದ್ರು. ಅವ್ರಿಗೆ ಸಜೆಷನ್ ಕೊಟ್ಬಿಟ್ಟು ಹೋಗ್ಬೇಕು, ಏನಿದೆ ಅಲಾರಾಮ್ ಹಿಂಗಿಟ್ಟಿದ್ದೀರಾ, ಅದಕ್ಕೆ ಮೊದಲು ತೆಗೀರಿ ಅಂತ. ಗೆಸ್ಟ್ಗಳಿಗೆ ಡಿಸ್ಟರ್ಬ್ ಮಾಡತ್ತೆ ಕುಯ್ರಿ ಅಂತ. ನಿಮ್ಮ ಅಜ್ಜಿ ರಿಯಾಕ್ಷನ್ ಏನಿರ್ತಿತ್ತು? ನೀವು ಹೋಗಿರ್ತೀರ 1 ಬಟಾಲಿಯನ್, ಅರ್ಧ ಡಜನ್. ನಮ್ಗೆ ಅಂತಾನೆ ಅವರು ಇಡ್ತಾ ಇದ್ರು ಕೋಳಿಗಳನ್ನ. ಹೆಂಗ್ ಕೊಡ್ತಿದ್ರು ಗೊತ್ತಾ ಜನ, ಎಲ್ಲಾರ್ಗು ಕೂರಿಸ್ಬಿಟ್ಟು ಈ ನವಿಲ್ಗರಿ ಅಲ್ಲ, ನೇಲ್ ಜೊತೆಗೆ ಎಲೆಗಳು, ಒಂಥರ ಈ ಅರಿಶಿನದ ಎಲೆಗಳು ಬರುತ್ತಲ್ವಾ, ಆತರ ಎಲೆಗಳಲ್ಲಿ ಉದ್ದಕ್ಕೂ ಕೂರಿಸ್ಬಿಟ್ಟು ನಾನ್ ವೆಜ್ ಮಾಡ್ಬಿಟ್ಟು ಒಗ್ಗರಣೆದು ಎಲ್ಲಾರ್ಗು ಕೊಡ್ತಾ ಇದ್ರು. ಅಂಡ್ ಮನೇಲೇನೆ ಮೊಟ್ಟೆ ಕೋಳಿ ಕುಯ್ತಾ ಇದ್ದಿದ್ದು, ಒಳಗಡೆ ಮೊಟ್ಟೆ ಇಡ್ತಾ ಇದ್ರು. ಸೊ ಅದನ್ನ ಸೆಪರೇಟ್ ತೆಗ್ದಿಟ್ಟು ಎಲ್ಲಾರ್ಗು ಒಂದೊಂದು ಕೊಡ್ತಾ ಇದ್ರು. ಎಸ್ಪೆಷಲಿ ನನಗೆ, ನಾನು ದೊಡ್ಡೋಳು ಅಂತ. ಒಳ್ಳೆ ರೆಡ್ಗೆ ಇಷ್ಟಿಷ್ಟೇ ಜಾಮೂನ್ ತರ ಇರ್ತಾ ಇತ್ತು. ಪ್ರಿವಿಲೇಜ್ ಆಫ್ ಬಾರ್ನಿಂಗ್. ಒಂದೇ ಜಾಗದಲ್ಲಿ ಅನ್ಸುತ್ತೆ ದೊಡ್ಡೋಳು ಅಂತ, ಅಲ್ಲಿ ಬೇರೆ ಜಾಗದಲ್ಲೆಲ್ಲ ನಿನ್ ದೊಡ್ಡೋಳ ಕಡೆ ಅರ್ಥ ಮಾಡ್ಕೋಬೇಕು ಕಣೆ. ಐ ಆಮ್ ರೆಡಿ ಸ್ನೇಹಿತರೆ. ಇಲ್ಲಿ ಹೋಮ್ ಸ್ಟೇಯಲ್ಲಿ ಕೆಲವೊಂದು ಅಡ್ವಾಂಟೇಜ್ ಇದೆ, ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಮೇ ಬಿ ಇವರು ಹೊಸಬ್ರು ಇರ್ಬೋದು, ಇವಾಗ ಶುರು ಮಾಡಿರೋದು. ಸೊ ಒಂದು ಸಿಸ್ಟಮ್ ಅಂತ ಇಲ್ಲ. ನಾವು ಸುಮಾರು ಸರಿ ಹೋಗ್ಬಿಟ್ಟು ನಾಕ್ ಮಾಡಿದ್ವಿ, ಕಾಲ್ ಮಾಡಿದ್ವಿ, ಅದೆಲ್ಲ ಆದಮೇಲೂ ನಾವು ಮಾತಾಡೋದವ್ರಿಗೆ ಅರ್ಥ ಆಗ್ತಾ ಇಲ್ಲ.
ಅವ್ರಿಗೆ ತಮಿಳು ಬರುತ್ತಂತೆ, ತೆಲುಗು ಬರುತ್ತಂತೆ, ನಮಗೆ ಅದು ಎರಡು ಬರಲ್ಲ. ಅವ್ರಿಗೆ ನಾವು ಏನು ಹೇಳ್ತೀವೋ ಅರ್ಥ ಆಗ್ತಾಯಿಲ್ಲ, ಮಾಡಿದ್ರೂ ಎತ್ತುತ್ತಾ ಇಲ್ಲ. ನಾವು 6 ಗಂಟೆಗೆ ಎದ್ದಿದ್ದೀವಿ, ಅವ್ರು 8 ಗಂಟೆ ಆದರೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಅಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ವಲ್ಲ, ಅಲ್ಲಿ ಹೋದಾಗ ಅವರು ಕಾಲ್ ಮಾಡಿದ್ರು, ಏನು ಈ ಥರ ಕಾಲ್ ಮಾಡಿದ್ದೀರಲ್ಲ ಅಂದ್ರೆ ಅರ್ಧ ಗಂಟೆ ಬಿಟ್ಟು. ಸರಿ, ಆಮೇಲೆ ಅಲ್ಲಿ ಅವ್ರು ಇದ್ರಲ್ವ ಕಾಫಿ ಅಂಗಡಿಯವರು, ಅವ್ರಿಗೆ ಹಿಂದಿ ಬರುತ್ತೆ, ಚೆನ್ನಾಗಿ ಮಾತಾಡ್ತಾಯಿದ್ರು. ಸೊ ಅವ್ರಿಗೆ ಹೇಳಿದ್ವಿ, ಈ ಥರ ಫೋನ್ ಮಾಡಿ ಹೇಳಿಬಿಡಿ ಅವ್ರಿಗೆ ನಮ್ಗೆ ನೀರು ಬೇಕು ಅಂತ. ಅವ್ರ ಫೋನು ಎತ್ತುತ್ತಾ ಇಲ್ಲ, ನಾವು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರಿಗೆ. ಇಲ್ಲಿಗೆ ಬಂದ ಮೇಲೂ ಸುಮಾರು ಸರಿ ಹೋಗಿ ನಾಕ್ ಮಾಡಿ ಬಂದು ಫೋನ್ ಮಾಡಿ ಆಮೇಲೆ ತಂದುಕೊಟ್ರು. ಅಂದರೆ ಇಷ್ಟು ಗಂಟೆಗೆ ನಾವು ಇದು ಕೊಡ್ತೀವಿ ಆ ಥರ ಏನೂ ಸಿಸ್ಟಮ್ ಇಲ್ಲ ಇವ್ರದ್ದು. ನಾವು ತುಂಬ ಫಾಲೋ ಅಪ್ ಮಾಡಿ ಟೈಮ್ ಆಗುತ್ತೆ ಬೇಗ ಅಂತ ಮಾಡಿ ಸೊ ಫೈನಲಿ ನಮಗೆ ನೀರು ಸಿಕ್ತು. ಅದು ಸ್ವಲ್ಪ ಬೆಚ್ಚಗೆ ಇತ್ತು, ಏನೂ ನೀರು ಮಿಕ್ಸ್ ಮಾಡೋಂಗಿಲ್ಲ, ಆ ಥರ ಇತ್ತು. ಸರಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ನಾನ ಮಾಡಿ ಬಂದೆ. ಈಗ ರಾಜೇಶ್ ಹೋಗಿದ್ದಾರೆ, ಅದಾದಮೇಲೆ ಸಾನು ಹೋಗಿ ರೆಡಿ ಆಗ್ತಾಳೆ. ನಾವು ತಿಂಡಿ ಮೇಪಾಡಿಯಲ್ಲಿ ಮಾಡೋಣ ಅಂತ ಇದ್ದೀವಿ. ಮೇಪಾಡಿ ಅಂದರೆ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತಂತೆ ಅಷ್ಟೇ, ಮೇನ್ ರೋಡ್ ಅದು. ನಾವು ನೋಡಿದ್ವಿ ಅಲ್ವಾ ಈಗ ಎಂಟ್ರೆನ್ಸು, ಬಾಷೆ 1000 acre ಅಂತ. 1000 ಎಕರೆಯಲ್ಲಿ ಅವರು ಪ್ಲಾಂಟೇಶನ್ ಮಾಡಿದ್ದಾರೆ ಟೀದು. ಅದು ಅದರ ಫ್ಯಾಕ್ಟ್ರಿ ಇದು. ಸೊ ಇಲ್ಲೇ ಟೀನ ಮಾರ್ತಾರೆ ಅಂತ ಕೂಡ. ಸೊ ಇಲ್ಲಿ ನಾವು ಟೀ ಪ್ಯಾಕೆಟ್ ಕೂಡ ತೊಗೊಳಕ್ಕೆ ಬಂದಿದ್ದೀವಿ. ನಾವು ಅಂದ್ಕೊಂಡಿವಿ ಒಳಗಡೆ ಬಿಡ್ತಾರೆ ಅಂತ, ಬಿಡೋದಿಲ್ವಂತೆ. ನೋಡ್ಬೋದಿತ್ತು ಫ್ಯಾಕ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಇಲ್ಲಿ ಅಂತ. ಸೊ ನಾವು ಔಟ್ಲೆಟ್ಟಲ್ಲಿ ಹೋಗಿ ಟೀ ಶಾಶೆ ತಂದ್ವಿ. ಈಗ ಮ್ಯಾಮ್ ಆ್ಯಂಡ್ ಸಾನು ಟೀ ಗಾರ್ಡನ್, ಟೀ ಪ್ಲಾಂಟೇಶನಲ್ಲಿ ಹೋಗಿ ಫೋಟೋ ತಗೋಬೇಕು ಈಗ. ನೆನ್ನೆ ಎಸ್ಟೇಟಲ್ಲಿ ಒಬ್ಬರು ಸಿಕ್ಕಿದ್ರಲ್ವ, ಅವರು ಹೇಳಿದ್ದು ಇದು ನಮ್ಮದೇ ಔಟ್ಲೆಟ್, ಅಲ್ಲೇನಾದರೂ ನೀವು ಬೈ ಮಾಡ್ಬೋದು, ಟೀ ಸೋಪ್ ಕೂಡ ಸಿಗುತ್ತೆ ಅಂದ್ಬಿಟ್ಟು. ನಮಗೆ ಟೀ ಸೋಪು ನಮಗೆ ರಾಜೇಶ್ ಅವ್ರಿಗೆ ಪರ್ಟಿಕ್ಯುಲರೇ ಬೇಕು, ಬಟ್ ಸ್ಪೈಸಸ್ ತೊಗೊಂಡೆ ಸ್ವಲ್ಪ. ನೋಡಿ, ಯಾರೋ ಟಿ ಟಿಲ್ ಬಂದಿರೋರು, ಕಾರಲ್ಲಿ ಬಂದಿರೋರು ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ನಾವು ಅಲ್ಲಿ ನಿಂತ್ಕೊಂಡು ಅದೇ ಮಾಡಿದ್ದು. ಸೊ ಮೇಪಾಡಿ ಮೇನ್ ರೋಡಲ್ಲಿ ನಾವು ವೆಜ್ ಹೋಟೆಲ್ನ ಹುಡುಕಿ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ ಸ್ನೇಹಿತರೆ ನಮಗೆ ಕೇರಳ ಡಿಶ್ ಏನೂ ಸಿಗಲಿಲ್ಲ. ನಮಗೆ ಪುಟ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಪುಟ್ಟು ಆಗಲಿ, ಸಾನುದು ಕಾಂಪಿಟೇಷನ್ ದಿನ ತಿಂದ್ವಲ್ವ, ಅದೆಲ್ಲನೂ ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಇಲ್ಲಿ ಬರೀ ದೋಸೆ ಸಿಕ್ತು. ಆನಿಯನ್ ದೋಸೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಅದು ಮಸಾಲೆ ದೋಸೆ ಥರ ದೊಡ್ಡದಾಗಿ ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈರುಳ್ಳಿ ಉದುರಿಸಿದ್ರು. ಸೊ ಅದು ಫ್ಲಾಪ್ ಆಯಿತು. ಆ್ಯಂಡ್ ಇದೇನೋ ತಟ್ಟು ದೋಸೆ ಅಂತ ತೊಗೊಂಡ್ವಿ. ಸೆಟ್ ದೋಸೆ ಥರ ಚಿಕ್ಕದಾಗಿ ಬಂದಿದೆ. ಇದು ಬಿಟ್ಟರೆ ಉತ್ತಪಮ್ ಅಂತ ಅದೊಂದು ತೊಗೊಂಡಿದ್ವಿ. ಅದು ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಮ್ಮ ಬೆಂಗಳೂರಲ್ಲಿ ಆನಿಯನ್ ದೋಸೆ ಅಂತ ಕೊಡ್ತಾರಲ್ವ, ಆ ಥರ ಟೇಸ್ಟ್ ಇತ್ತು. ಬಟ್ ಚೆನ್ನಾಗಿತ್ತು. ಬಟ್ ಹೆಸರು ಅದಕ್ಕೆ, ಅಲ್ಲಿದು ಬೇರೆ. ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಇತ್ತು ಸ್ನೇಹಿತರೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಹೋಮ್ ಸ್ಟೇ ಆ್ಯಂಡ್ ಅದರ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇವತ್ತಿನ ದಿನ ಹೇಗಿರುತ್ತೆ ವೈಥಿರಿಯಲ್ಲಿ ಅಂತ ತಿಳಿಸ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಸ್ನೇಹಿತರೆ.